ಅವಿದ್ಯೆ ಎಂದರೆ ದುಃಖ ವಿಷಯದಲ್ಲಿಯೂ ದುಃಖ ಸಮುದಾಯ ವಿಷಯದಲ್ಲಿಯೂ ಸಮುದಾಯ ಆಗ್ಬೇಕಾ? ಸಮುದಾಯ ವಿಷಯದ ಸಮುದಾಯ ಆಗೋದು ದುಃಖ ಸಮುದಾಯ ವಿಷಯದಲ್ಲಿ ಆಗ್ಬೇಕಲ್ವಾ? ಸಮುದಾಯ ಆಗ್ಬಿಟ್ಟಿದೆ. ದುಃಖ ನಿರೋಧ ವಿಷಯದಲ್ಲಿಯೂ ದುಃಖ ನಿರೋಧಗಾಮಿನಿ ಪ್ರತಿಪತ್ತಿನ ವಿಷಯದಲ್ಲಿಯೂ ಇರುವ ಅಜ್ಞಾನವು. ಏನು ಇದು? ಇನ್ನೆರಡು ವಿದ್ಯೆ ಎಂದರೆ ದುಃಖ ವಿಷಯ ನಿರೋಧಗಾಮಿನಿ ಪ್ರತಿಪತ್ತಿನ ವಿಷಯದಲ್ಲಿರುವ ಅಜ್ಞಾನ ಎಲ್ಲ ಬೌದ್ಧರ ಪಾರಿಭಾಷಿಕ ಮಾತು. ಇದರಿಂದಲೇ ಆಸ್ರವಗಳು ಅಂದರೆ ಚಿತ್ತಮಲಗಳು ಉಂಟಾಗುತ್ತವೆ. ಅವಿದ್ಯೆಯಿಂದ ಆಶ್ರವಗಳು ಅಂದರೆ ಚಿತ್ತಮಲಗಳು ಉಂಟಾಗುತ್ತವೆ. ಅವಿದ್ಯೆಯಿಂದ ಮನೋವಾಕಾಯಗಳ ಸಂಸ್ಕಾರವು ಅಂದರೆ ವ್ಯಾಪಾರಗಳು ಉಂಟಾಗುವವು. ಅವಿದ್ಯೆ ಇಲ್ಲದಿದ್ದರೆ ಸಂಸ್ಕಾರಗಳ ನಿರೋಧವಾಗುವುದು. ಸಂಸ್ಕಾರವು ಉಂಟಾದಾಗಲೇ ವಿಜ್ಞಾನವು ಉಂಟಾಗುವುದು ಎಂದರೆ ಚಕ್ಷುರಾದಿಗಳಲ್ಲಿ ಅರಿವು ಉಂಟಾಗುತ್ತಿರುವುದು. ಸಂಸ್ಕಾರವು ಇಲ್ಲವಾದರೆ ವಿಜ್ಞಾನದ ನಿರೋಧವೂ ಆಗುವುದು. ವಿಜ್ಞಾನ ಉಂಟಾದಾಗ ನಾಮರೂಪ ಉಂಟಾಗುವುದು. ವೇದನ, ಸಂಜ್ಞಾ, ಸ್ಪರ್ಶ ಇವುಗಳು ನಾಮವೆನಿಸುವವು. 4 ಮಹಾಭೂತಗಳಿಂದಾದದ್ದು ಇವೆರಡೂ ರೂಪವೆನಿಸುವುದು. ವಿಜ್ಞಾನದ ಸಮುದಯದಿಂದ ನಾಮರೂಪದ ಸಮುದಯವೂ ವಿಜ್ಞಾನ ನಿರೋಧದಿಂದ ನಾಮರೂಪದ ನಿರೋಧವೂ ಆಗುವುದು. ಚಕ್ಷುರಾಯತನ, ಶ್ರೋತ್ರಾಯತನ, ಘ್ರಾಣಾಯತನ, ಜಿಹ್ವಾಯತನ, ಕಕಾಯಾಯತನ ಅಂದ್ರೆ ಅಲ್ಲ, ಇದು ಇಂದ್ರಿಯಗಳು ಯಾವ್ದಾದ್ರು ಉಳಿತು ನೋಡಿ. ಚಕ್ಷುಸ್ಸು, ಶ್ರೋತ್ರ, ಘ್ರಾಣ, ಜಿಹ್ವ, ಆಮೇಲೆ ತ್ವಗಾಯತನ ಆಗ್ಬೇಕು ಅಂದ್ರೆ ತ್ವಕಾಯತನ ಆಗ್ಬೇಕು. ಕಕಾಯ ಅಂದ್ರೆ ತ್ವಗಾಯಾತನ ಆಗ್ಬೇಕು. ತೊಕ್ಕೊಂದು ಉಳಿತು ಚರ್ಮೇಂದ್ರಿಯ. ತ್ವಗಾಯ ಅಂದ್ರೆ ಕಕಾಯ ಆಗ್ಬಿಡಿಯು ಅಂತ. ಪಾಲಿಭಾಷೆ ಕಕಾಯ ಇದೆಯಾ? ಮನಾಯತನ ಇವು 6ಕ್ಕೆ ಷಡಾಯತನವೆಂದು ಹೆಸರು. ನಾಮರೂಪದ ಸಮುದಯದಿಂದ ಷಡಾಯತನದ ಸಮುದಯವೂ ಆಗುವುದು. ನಾಮರೂಪದ ನಿರೋಧದಿಂದ ಷಡಾಯತನ ನಿರೋಧವೂ ಆಗುವುದು. ಚಕ್ಷುರಾದಿ ಇಂದ್ರಿಯಗಳಿಂದ ಆಗುವ ವಿಷಯ ಸಂಯೋಗವೇ ಸ್ಪರ್ಶವು. ಷಡಾಯತನ ಸಮುದಯದಿಂದ ಸ್ಪರ್ಶ ಸಮುದಯವೂ ಷಡಾಯತನ ನಿರೋಧದಿಂದ ಸ್ಪರ್ಶ ನಿರೋಧವೂ ಆಗುವುದು. ಇಂದ್ರಿಯ ಸ್ಪರ್ಶದಿಂದ ಆಗುವ ಶುಭಾಶುಭ ಅನುಭವವೇ ವೇದನೆ. ಸ್ಪರ್ಶ ಸಮುದಯದಿಂದ ವೇದನೆಯ ಸಮುದಯವೂ ಆಗುವುದು. ತಿರ್ಗಾ ಅದೇ ಬಂದಿದೆ. ಸ್ಪರ್ಶ ನಿರೋಧದಿಂದ ವೇದನೆಯ ನಿರೋಧವೂ ಆಗುವುದು. ಸರಿಗಿದೆಯಂತ. ವೇದನೆಯ ಸಮುದಾಯದಿಂದ ಸೃಷ್ಟಿಯ ಸಮುದಾಯ ಆಗುವುದು. ವೇದನೆಯ ನಿರೋಧದಿಂದ ಸ್ಪರ್ಶ ಸಮುದಾಯದಿಂದ ವೇದನೆ ಸಮುದಾಯವೂ ಆಗುವುದು. ಸ್ಪರ್ಶ ನಿರೋಧದಿಂದ ವೇದನೆ ನಿರೋಧ ಆಗುತ್ತೆ. ರೂಪ ಶಬ್ದಾದಿಗಳ ಬಯಕೆಯೇ ಸೃಷ್ಟಿಯ ಸಮುದಾಯವೂ ಆಗುವುದು. ವೇದನೆಯ ನಿರೋಧದಿಂದ ಸೃಷ್ಟಿಯ ನಿರೋಧ ಆಗುವುದು. ಯಾವುದಾದೊಂದು ವಸ್ತುವನ್ನು ಆಗ್ರಹದಿಂದ ಗ್ರಹಿಸುವುದೇ. ರಿಪೀಟ್ ಆಗಿಲ್ಲಮ್ಮ, ರಿಪೀಟ್ ಅಲ್ಲ ಇದು. ವೇದನೆಯ ಸಮುದಾಯದಿಂದ ತೃಷ್ಣೆಯ ಸಮುದಾಯವೂ ಆಗುವುದು. ವೇದನೆಯ ನಿರೋಧದಿಂದ ತೃಷ್ಣೆಯ ನಿರೋಧವೂ ಆಗುವುದು. ಯಾವುದಾದರೊಂದು ವಸ್ತುವನ್ನು ಆಗ್ರಹದಿಂದ ಗ್ರಹಿಸುವುದೇ ಉಪಾದಾನವೆನಿಸುವುದು. ತೃಷ್ಣೆಯ ಸಮುದಾಯದಿಂದ ಉಪಾದಾನದ ಸಮುದಾಯವೂ ತೃಷ್ಣೆಯ ನಿರೋಧದಿಂದ ಉಪಾದಾನದ ನಿರೋಧವೂ ಆಗುವುದು. ಹೀಗೆಯೇ ಉಪಾದಾನದಿಂದ ಭವ ಅಂದರೆ ಇರುವು ಆಗುವುದು. ಉಪಾದಾನದ ಸಮುದಾಯದಿಂದ ಭವದ ಸಮುದಾಯವೂ ಉಪಾದಾನದ ನಿರೋಧದಿಂದ ಅದರ ನಿರೋಧವೂ ಆಗುವುದು. ಭವದ ಸಮುದಾಯದಿಂದ ಜಾತಿಯ ಸಮುದಾಯವೂ ಅದರ ನಿರೋಧದಿಂದ ಜಾತಿಯ ನಿರೋಧವೂ ಆಗುವುದು. ಜಾತಿಯ ಸಮುದಾಯದಿಂದ ಜರಾಮರಣದ ಸಮುದಾಯವೂ ಜಾತಿಯ ನಿರೋಧದಿಂದ ಜರಾಮರಣದ ನಿರೋಧವೂ ಆಗುವುದು. ಈ ರೀತಿಯಲ್ಲಿ ಹಿಂದಿನ ಅವಿದ್ಯಾ ಸಂಸ್ಕಾರಗಳಿಂದ ಈ ಜನ್ಮದ ವಿಜ್ಞಾನ ನಾಮರೂಪ ಷಡಾಯತನ, ಸ್ಪರ್ಶ, ವೇದನ ಇವುಗಳು ಈಗಿನ ತೃಷ್ಣೆ, ಉಪಾದಾನ, ಭವ ಇವುಗಳಿಂದ ಮುಂದಿನ ಜಾತಿ ಜರಾ ಮರಣಗಳು ಆಗುತ್ತಿರುವುದರಿಂದ ಕಾರಣಗಳನ್ನು ತೆಗೆದುಹಾಕಿದರೆ
ಅವುಗಳ ಕಾರ್ಯಗಳು ತಾವೇ ನಿಂತು ಹೋಗುವವು ಎಂಬುದು ಬುದ್ಧನು ಉಪದೇಶಿಸಿದ ದುಃಖ ನಿರೋಧೋಪಾಯದ ಮಾರ್ಗವು ಎಂದು ಸ್ಪಷ್ಟವಾಗುತ್ತದೆ. ಅವಿದ್ಯೆಯನ್ನು ಪರಿಹರಿಸಿಕೊಂಡರೆ ಎಲ್ಲಾ ದುಃಖಗಳನ್ನೂ ಪರಿಹರಿಸಿಕೊಂಡಂತೆ. ಆದ್ದರಿಂದ ಅವಿದ್ಯೆಯ ಪರಿಹಾರಕ್ಕೆ ಅಥವಾ ನಿರ್ವಾಣಕ್ಕೆ ಅಷ್ಟಾಂಗ ಮಾರ್ಗವನ್ನು ಬುದ್ಧನು ಉಪದೇಶಿಸಿರುತ್ತಾನೆ. 1. ಸಮ್ಯಕ್ ದೃಷ್ಟಿ ಎಂದರೆ ದುಃಖ ಸಮುದಯ, ದುಃಖ ನಿರೋಧ, ದುಃಖ ನಿರೋಧಗಾಮಿನಿ, ಪ್ರತಿಪತ್ತು ಇವುಗಳ ವಿಷಯವಾದ ಸರಿಯಾದ ತಿಳುವಳಿಕೆ. 2. ಸಮ್ಯಕ್ ಸಂಕಲ್ಪ ಒಂದೇ ಅದು ದುಃಖ ನಿರೋಧಗಾಮಿನಿ ಪ್ರತಿಪತ್ತು ಒಂದು. ಪತ್ತಿ ಸಮ್ಯಕ್ ಸಂಕಲ್ಪ ಓದಿ. ಸಮ್ಯಕ್ ಸಂಕಲ್ಪ ಎಂದರೆ ವಿಷಯಾಸಕ್ತಿಯನ್ನು ಬಿಡುವುದು, ದ್ವೇಷವನ್ನು ಬಿಡುವುದು, ಮತ್ತೊಬ್ಬರಿಗೆ ಕೇಡು ಮಾಡದೇ ಇರುವುದು. ಇದೆಲ್ಲ ನಮ್ಮ ಸಂಸ್ಕೃತಿ ನಡವಳಿಕೆನೇ ತಗೊಂಡು ನಾವು ಕೂಡ ದ್ವೇಷ ಮಾಡೋದು ಯೂನಿವರ್ಸಲ್ ಧರ್ಮ ಇದು. ಹಾಗೆ ದಶಕಂ ಧರ್ಮ ಲಕ್ಷಣ ಮನುಸ್ಮೃತಿಯಲ್ಲಿ ಅದು ಯೂನಿವರ್ಸಲ್ ಅದು. 3. ಸಮ್ಯಕ್ ವಾಕ್ ಎಂದರೆ ಸುಳ್ಳು ಹೇಳದೇ ಇರುವುದು, ನಿಷ್ಠುರೋಕ್ತಿಯನ್ನು ಆಡದಿರುವುದು, ವ್ಯರ್ಥಾಲಾಪವನ್ನು ಬಿಡುವುದು. 4. ಸಮ್ಯಕ್ ಕರ್ಮಾಂತ ಎಂದರೆ 4. ಸಮ್ಯಕ್ ಕರ್ಮಾಂತ ಎಂದರೆ ಪ್ರಾಣಿವಧೆಯನ್ನು ಮಾಡದಿರುವುದು, ತನಗೆ ಕೊಡದ್ದನ್ನು ತೆಗೆದುಕೊಂಡು ಅಧರ್ಮ ಇಂದ್ರಿಯ ತೃಪ್ತಿಯನ್ನು ಮಾಡಿಕೊಳ್ಳದಿರುವುದು, ಸುಳ್ಳು ಹೇಳದೆ ಇರುವುದು, ನಿಷ್ಠುರೋಕ್ತಿಯನ್ನಾಡದಿರುವುದು, ವ್ಯರ್ಥಾಲಾಪವನ್ನು ಬಿಡುವನು. 4. ಆರ್ಯ ಸತ್ಯಗಳನ್ನು ಶರಣು ಹೊಂದಿರುವನು, ಅವನೇ ತತ್ವವನ್ನು ಚೆನ್ನಾಗಿ ಬಲ್ಲವನು ಎಂಬುದು ಬೌದ್ಧರ ಸಿದ್ಧಾಂತವು. ಗೌತಮನು ಸಂಸಾರವನ್ನು ತೊರೆದು ಅರಣ್ಯಕ್ಕೆ ತೆರಳಿ ಎಷ್ಟೋ ದಿನ ತಪಸ್ಸು ಮಾಡಿದ ಮೇಲೆ ಕೊನೆಗೆ ಕಂಡುಹಿಡಿದ 4 ತತ್ವಗಳಿಗೆ ಆರ್ಯ ಸತ್ಯಗಳೆಂದು ಹೆಸರು. ಈ ಸತ್ಯಗಳನ್ನು ಕಂಡುಕೊಂಡ ಮೇಲೆ ಗೌತಮನು ಬುದ್ಧನಾದನು. ಈ ತತ್ವಗಳನ್ನು ಅವನು ವಾರಾಣಸಿಯಲ್ಲಿ ಮಿಗದಾಯವೆಂಬ ಆಶ್ರಮದಲ್ಲಿ ಕೌಂಡಿನ್ಯನೇ ಮೊದಲಾದ 5 ಜನ ಭಿಕ್ಷುಗಳಿಗೆ ಬೋಧಿಸಿ ಧರ್ಮಚಕ್ರವನ್ನು ಹರಿಯಬಿಟ್ಟನು. ಆ ಮಹಾಕಾರ್ಯಕ್ಕೆ ಧರ್ಮಚಕ್ರ ಪ್ರವರ್ತನ ಎಂದು ಹೆಸರು. ಬುದ್ಧನು ಕಂಡುಹಿಡಿದ ಈ 4 ಸತ್ಯಗಳು ಯಾವುವೆಂದರೆ ದುಃಖ, ದುಃಖ ಸಮುದಯ, ದುಃಖ ನಿರೋಧ, ದುಃಖ ನಿರೋಧ ಪ್ರತಿಪತ್ತು. ಈ 4ಅನ್ನೂ ಚೆನ್ನಾಗಿ ತಿಳಿದುಕೊಂಡರೆ ಸರ್ವ ದುಃಖಗಳಿಂದಲೂ ಮನುಷ್ಯನು ಬಿಡುಗಡೆಯಾಗುವನೆಂಬುದು ಗೌತಮ ಬುದ್ಧನ ಮತವು. ಈ 4 ಸತ್ಯಗಳನ್ನು ಧರ್ಮಚಕ್ರ ಪ್ರವರ್ತನ ಸೂತ್ರದಲ್ಲಿ ವರ್ಣಿಸಿರುವ ರೀತಿಯನ್ನು ಇಲ್ಲಿ ವಾಚಕರಿಗೆ ತಿಳಿಸಿಕೊಡುವುದು. ದುಃಖದ ಸಂಬಂಧವಾದ ಆರ್ಯ ಸತ್ಯವೇನೆಂದರೆ ಸಂಸಾರವೆಲ್ಲವೂ ದುಃಖಮಯವಾಗಿರುವುದೆಂಬುದು. ಹುಟ್ಟುವುದೊಂದು ದುಃಖವು, ಸೊರಗುವುದೊಂದು ದುಃಖವು, ಬೇನೆ ಬೀಳುವುದೊಂದು ದುಃಖವು, ಸಾಯುವುದೊಂದು ದುಃಖವು, ನಮಗೆ ಬೇಕಿಲ್ಲದ್ದು ಗಂಟು ಬೀಳುವುದೊಂದು ದುಃಖ, ನಮಗೆ ಬೇಕಾದದ್ದು ಕೈಬಿಟ್ಟು ಹೋಗುವುದೊಂದು ದುಃಖ. ಯಾವುದು ನಮಗೆ ಬೇಕೆನಿಸುವುದೋ ಅದು ದೊರೆಯದಿರುವುದೂ ದುಃಖವೇ. ಹೆಚ್ಚೇಕೆ ಅದು ಬೇಕು ಇದು ಬೇಕು ಎಂದು ಆಸಕ್ತಿಯಿಂದ ಉಂಟಾಗಿರುವ 5 ಸ್ಕಂದಗಳೂ ದುಃಖಮಯವೇ. ರೂಪಸ್ಕಂದ, ವೇದನಾಸ್ಕಂದ, ಸಂಜ್ಞಾಸ್ಕಂದ, ಸಂಸ್ಕಾರ ಸ್ಕಂದ, ವಿಜ್ಞಾನ ಸ್ಕಂದ. ಈ 5 ಸ್ಕಂದಗಳಿಂದಲೇ ಪ್ರಾಣಿಗಳು ಆಗಿರುವೆಂಬುದು ಬೌದ್ಧರ ವಾದವು. ಹೀಗೆ ಸರ್ವವೂ ದುಃಖಮಯವಾಗಿರುವುದೆಂಬುದನ್ನು ಮನಗಂಡರೆ ದುಃಖ ವೇದಾಂತವೂ ಬೌದ್ಧ ಧರ್ಮವೂ ಎಂಬ ಆರ್ಯ ಸತ್ಯವನ್ನು ಅರಿತಂತಾಯಿತು. ವೇದಾಂತ ಅವ್ರಿಗೆ ಆ ಶಬ್ದ ಬರಲಪ್ಪ, ಅವ್ರಿಗೆ ವೇದಾಂತ ಮಾಡ್ಬಿಟ್ಟಿದ್ದಾರೆ ದುಃಖ ವೇದಾಂತ. ಇನ್ನು ದುಃಖ ಸಮುದಯವೆಂಬ 2ನೆಯ ಸತ್ಯದ ವಿಚಾರಕ್ಕೆ ತೆರಳೋಣ. ಸಮುದಯವೆಂದರೆ ಹುಟ್ಟುವ ಬಗೆ. ಪ್ರಪಂಚದಲ್ಲಿ ದುಃಖವಿದೆಯೆಂದೂ ಸಂಸಾರವು ದುಃಖಮಯವಾಗಿರುವುದೆಂದೂ ಕಂಡುಕೊಂಡರೆ ಸಾಲದು. ಈ ದುಃಖವು ಉಂಟಾಗುವ ಬಗೆ ಹೇಗೆಂಬುದನ್ನೂ ತಿಳಿದುಕೊಳ್ಳಬೇಕು. ದುಃಖಕ್ಕೆಲ್ಲ ವಿಷಯಗಳ ಬಯಕೆಯೇ ಕಾರಣವು. ಈ ಬಯಕೆಯನ್ನು ಬೌದ್ಧರು ತೃಷ್ಣೆ, ತಹ್ನ ಎಂದು ಕರೆಯುತ್ತಾರೆ. ಈ ತೃಷ್ಣೆಯು ಕಾಮತೃಷ್ಣೆ, ಭವತೃಷ್ಣೆ, ವಿಭವ ತೃಷ್ಣೆ ಎಂದು 3 ಬಗೆ. ಕಾಮತೃಷ್ಣೆ ಎಂದರೆ ವಿಷಯ ಭೋಗಗಳಿಗಾಗಿ ಹಾತುವರಿಯುತ್ತಿರುವುದು.
ಭೋಗಕ್ಕೆ ವಿಷಯಗಳು ಎಲ್ಲೆಲ್ಲಿಯೂ ಸಿಕ್ಕಲೆಂದೂ ಮತ್ತೆ ಮತ್ತೆ ಹುಟ್ಟುವಾಗಲೆಲ್ಲ ತಾನು ಇದ್ದುಕೊಂಡು ಸುಖವನ್ನು ಹೊಂದುತ್ತಿರುವಂತಾಗಲೆಂದೂ ಬಯಸುವುದು. ಭವತೃಷ್ಣೆಯು ಸತ್ತ ಮೇಲೆ ನಾವಿರುವುದೇ ಇಲ್ಲವೆಂದು ಬಗೆದು ಈ ಜನ್ಮದಲ್ಲಿಯೇ ಆದಷ್ಟು ಸುಖವನ್ನು ಅನುಭವಿಸೋಣವೆಂದು ಬಯಸುವುದು. ವಿಭವ ತೃಷ್ಣೆಯು ಈ 3 ಬಗೆಯ ತೃಷ್ಣೆಗಳು ದುಃಖಕ್ಕೆ ಕಾರಣವೆಂದು ತಿಳಿಯುವುದು. ದುಃಖ ಸಮುದಯವೆಂಬ 2ನೆಯ ಆರ್ಯ ಸತ್ಯದ ಪರಮಾರ್ಥ ಜ್ಞಾನವೆನಿಸುವುದು. ದುಃಖ ನಿರೋಧವೆಂಬ 3ನೆಯ ಸತ್ಯದ ತಿಳುವಳಿಕೆಯ ಸ್ವರೂಪವೇನೆಂದರೆ, ಈ ತೃಷ್ಣೆಯ ಜೋರು ಒಂದಿಷ್ಟೂ ಉಳಿಯದಂತೆ ಇದನ್ನು ನಾಶಪಡಿಸಿಕೊಂಡರೆ ಎಲ್ಲಾ ಬಗೆಯ ದುಃಖವೂ ನಾಶವಾಗುವುದೆಂದು ಅರಿತುಕೊಳ್ಳುವುದು. ಸರ್ವವೂ ದುಃಖಮಯವೆಂದು, ಸರ್ವ ದುಃಖವೂ ತೃಷ್ಣೆಯಿಂದಾಗಿರುವುದೆಂದು ತಿಳಿದುಕೊಂಡಷ್ಟೇ ಬಲವಾಗಿ ತೃಷ್ಣೆಯನ್ನು ನಾಶಗೊಳಿಸುವುದೇ ದುಃಖ ನಿವಾರಣೆಗೆ ಉಪಾಯವೆಂದು ತಿಳಿಯುವುದು ಅವಶ್ಯಕವು. ದುಃಖ ನಿರೋಧಗಾಮಿಯಾದ ಪ್ರತಿಪತ್ತು ಎಂದರೆ ದುಃಖವನ್ನು ನಾಶಗೊಳಿಸುವ ಮಾರ್ಗವು ಇಂಥದೆಂದು ತಿಳಿಯುವುದು 4ನೆಯ ಆರ್ಯ ಸತ್ಯವು. ಈ ಮಾರ್ಗಕ್ಕೆ ಅಷ್ಟಾಂಗ ಮಾರ್ಗವೆಂದು ಹೆಸರು. ಸಮ್ಯಕ್ ಸೃಷ್ಟಿ, ಸರಿಯಾದ ಅರಿವು, ಸಮ್ಯಕ್ ಸಂಕಲ್ಪ, ಸರಿಯಾದ ಗುರಿ, ಸಮ್ಯಕ್ ವಾಚ, ಸರಿಯಾದ ಮಾತು, ಸಮ್ಯಕ್ ಕರ್ಮಾಂತ, ಸರಿಯಾದ ನಡತೆ, ಸಮ್ಯಗಾಜೀವ, ಸರಿಯಾದ ಬಾಳು, ಸಮ್ಯಕ್ ವ್ಯಾಯಾಮ, ಸರಿಯಾದ ಪ್ರಯತ್ನ, ಸಮ್ಯಕ್ ಸ್ಮೃತಿ, ಸರಿಯಾದ ಎಚ್ಚರಿಕೆ, ಸಮ್ಯಕ್ ಸಮಾಧಿ, ಸರಿಯಾದ ಚಿಂತೆ ಎಂದು 8 ಅಂಗಗಳಿಂದ ಕೂಡಿರುವ ಮಾರ್ಗವೇ ದುಃಖವನ್ನು ನಾಶಗೊಳಿಸುವುದಕ್ಕೆ ಉಪಾಯವೆಂದು ನಂಬಿ ಆ ಮಾರ್ಗವನ್ನು ಶರಣು ಹೊಂದುವುದೇ 4ನೆಯ ಆರ್ಯ ಸತ್ಯದ ತಿಳಿವಳಿಕೆ. ಈ 4 ಆರ್ಯ ಸತ್ಯಗಳನ್ನು ಹಿಂದೆ ಯಾರೂ ಉಪದೇಶ ಮಾಡಿರಲಿಲ್ಲವೆಂದೂ ಇವುಗಳ ವಿಷಯವಾದ ದೃಷ್ಟಿಯು ತನ್ನಲ್ಲಿಯೇ ಮೊದಲು ಉಂಟಾಯಿತೆಂದು ಇವುಗಳ ಸ್ವರೂಪವನ್ನು ತಾನು ವಿಚಾರ ಮಾಡಿ ಮನಗಂಡು ಅನುಭವಕ್ಕೆ ತಂದುಕೊಂಡ ಮೇಲೆಯೇ ತನ್ನ ಹೃದಯದ ಬಂಧವೆಲ್ಲ ಬಿಡುಗಡೆಯಾಯಿತೆಂದು ಇದನ್ನು ಅರಿತುಕೊಂಡದ್ದರಿಂದ ಇನ್ನು ಮೇಲೆ ತನಗೆ ಪುನರ್ಜನ್ಮವೇ ಆಗುವುದಿಲ್ಲವೆಂದು ಬುದ್ಧನು ಹೇಳಿಕೊಂಡಂತೆ ಧರ್ಮಚಕ್ರ ಪ್ರವರ್ತನಿರುತ್ತದೆ. ಅಷ್ಟಾಂಗ ಮಾರ್ಗಕ್ಕೆ ಬೌದ್ಧ ಧರ್ಮದಲ್ಲಿ ಎಲ್ಲಕ್ಕೂ ಹೆಚ್ಚಿನ ಮಹತ್ವವಿದೆ.